ನಮಸ್ಕಾರ, ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು, ನಾವಿಲ್ಲಿ ಬದನೆಕಾಯಿ ತೊಗೊಂಡಿದ್ದೇವೆ. ಇಲ್ಲೊಂದು 5ರಿಂದ 6 ಬದನೆಕಾಯಿ ತೊಗೊಂಡಿದ್ದೇವೆ. ಇವತ್ತು ಬದನೆಕಾಯಲ್ಲಿ ಒಂದು ಗಟ್ಟಿ ಸಾಂಬಾರನ್ನು ಮಾಡೋದನ್ನು ತೋರಿಸ್ತೇನೆ. ಇದು ನಮಗೆ ದೋಸೆಗೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಸರಿ ಆಗುತ್ತೆ. ಅದಕ್ಕಾಗಿ ನಾನು ಇದನ್ನು ಬದನೆಕಾಯಿ ತೊಗೊಂಡಿದ್ದೀನಿ. ಮತ್ತು ಇಲ್ಲೊಂದು 4ರಿಂದ 5 ಟೊಮೆಟೊವನ್ನು ತೊಗೊಂಡಿದ್ದೀನಿ. ಯಾಕಂದರೆ ನಮಗೆ ಹುಳಿ ಟೊಮೆಟೊ ಇದ್ದರೆ ಇದು ಜಾಸ್ತಿ ಹಾಕೊಂಡ್ರೆ ಹುಣಸೆಹಣ್ಣು ಹಾಕೋಂಗಿಲ್ಲ. ನೀವು ಸಿಹಿ ಟೊಮೆಟೊ ಹಾಕೊಂಡ್ರೆ ಹುಣಸೆಹಣ್ಣು ಹಾಕೋಬೇಕಾಗುತ್ತೆ. ಇದು ಸ್ವಲ್ಪ ಹುಳಿಯಾಗಿ ಸಾಂಬಾರು ಮಾಡಿದ್ರೆ ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರುತ್ತೆ. ಹಾಗಾಗಿ ನಾನಿಲ್ಲಿ ಟೊಮೆಟೊ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನೋಡ್ಬೋದು, ಒಂದು ದೊಡ್ಡ ಲೋಟದಷ್ಟು ನಾನು ಬೇಳೆಯನ್ನು ತೊಗೊಂಡಿದ್ದೀನಿ. ನೋಡ್ಬೋದು, ಇದು ಬೇಳೆನೇ ನಮಗೆ ಬೈಂಡಿಂಗು. ಇದು ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಇದಕ್ಕೆ ಒಂಚೂರು ಹೆಸರು ಬೇಳೆ ಹಾಕ್ಕೋಬೋದು, ಅದ್ರ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ನಾನಿಲ್ಲಿ ತೊಗರಿಬೇಳೆ ಒಂದು ಲೋಟದಷ್ಟು, ದೊಡ್ಡ ಲೋಟದಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ತೊಗೊಂಡಿದ್ದೀನಿ. ಇವೆಲ್ಲ ನಮಗೀಗ ಬೇಯಿಸ್ಲಿಕ್ಕೆ ಹಾಕ್ತಾಯಿದ್ದೀನಿ. ಕುಕ್ಕರಲ್ಲಿ ಒಂದು 4 ವಿಜಿಲನ್ನು ಮಾಡಿಸ್ತೀನಿ. ಈಗ ನೀವು ನೋಡ್ಬೋದು, ನಾನು ಕುಕ್ಕರಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಬದನೆಕಾಯಿನ ಹಾಕತ್ತಾ ಇದ್ದೀನಿ. ಈಗ ನಾನು ಟೊಮೆಟೊವನ್ನು ಹಾಕೋತಾ ಇದ್ದೀನಿ. ನಾವು ಇದು ಕುಕ್ಕರಲ್ಲಿ ಏನಕ್ಕಂತಂದರೆ, ನಮಗೆ ಒಂದೊಂದು ಸರ್ತಿ ಬದನೆಕಾಯಿ ಮಿಕ್ತದೆ ನೋಡ್ರಿ. ಅದು ಮಿಕ್ಕಿದಾಗೆ ಏನು ಮಾಡ್ತೀವಿ ನಾವು, ಅಯ್ಯೋ ಈ ಬದನೆಕಾಯಿ ಈಗೇನು ಬರೋದಿಲ್ಲ, ಟೇಸ್ಟ್ ಆಗೋದಿಲ್ಲ ಅಂತ ಯಾಕಂದ್ರೆ ಅದನ್ನು ಬದನೆಕಾಯಿ ನಾವು ಹಾಗೇ ಬಿಟ್ಬಿಡ್ತೀವಿ. ಯೂಸ್ ಆಗೋದಿದ್ರೆ ಒಂದು ಮಾತು. ಈಗ ಮನೆಯಲ್ಲಿ ಉಳಿದಿರ್ತದೆ ನೋಡ್ರಿ ಎಕ್ಸ್ಟ್ರಾ ಬದನೆಕಾಯಿ, ಆ ಬದನೆಕಾಯಿನಲ್ಲಿ ಇಂಥದ್ದೊಂದು ಒಳ್ಳೆಯ ಸಾಂಬಾರು ಮಾಡ್ಬೋದು. ಈಗ ನೀವು ನೋಡ್ಬೋದು, ನಾನು ಎಲ್ಲವನ್ನು ಹಾಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಆಯಿಲನ್ನು ಹಾಕೋತಾ ಇದ್ದೀನಿ. ಯಾಕಂದರೆ ಕೆಲವೊಂದು ಸರ್ತಿ ಮೇಲೆ ಉಕ್ಕು ಬರುತ್ತೆ. ನಾವು ನೀರನ್ನು ಕಡಿಮೆ ಹಾಕಿದ್ದೀವಿ. ನೋಡ್ಬೋದು, ಇದು ಗಟ್ಟಿಗೆ ಬೇಯುತ್ತೆ. ನೀರಿನ ಅಂಶ ಸ್ವಲ್ಪ ಇದ್ದರೆ ಸಾಕು ನಮಗೆ ಬೆಂದಾಗ. ಹಾಗಾಗಿ ನಾನು ಒಂದು ಈ ದೊಡ್ಡ ಲೋಟದಲ್ಲಿ ನೋಡ್ಬೋದು ನೀವು, ಇದರಲ್ಲಿ 1.5 ಲೋಟದಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಯಾಕಂತಂದರೆ ಸುಮ್ಮನೆ ಜಾಸ್ತಿ ನೀರು ಹಾಕಿದ್ರೆ ಕುಕ್ಕರ್ ಮೇಲೆ ನೀರು ಬಂದುಬಿಡುತ್ತೆ ಪ್ರೆಷರ್ ಬರೋ ಟೈಮಿಗೆ. ಹಾಗಾಗಿ ನಾನು ಸ್ವಲ್ಪನೇ ನೀರನ್ನು ಹಾಕ್ಕೊಂಡಿದ್ದೀನಿ. ನೀವು ಮನೆಯಲ್ಲಿ ಇದೇ ಥರ ಹಾಕ್ಕೊಳ್ಳಿ. ನಾನಿವಾಗ ಕುಕ್ಕರನ್ನು ಮುಚ್ಚಿ ನಾನು ಕುಕ್ಕರನ್ನು ಬಿಸಿ ಮಾಡೋಕ್ಕಿಡ್ತೀನಿ. ಈಗ ನಾವು ಸ್ಟವನ್ನು ಹಚ್ಕೊಂಡಿದ್ದೀವಿ, ನೋಡ್ಬೋದು ನೀವು. ಇವಾಗ ನಾನು ಕುಕ್ಕರನ್ನು ಇಟ್ಟು ಇದನ್ನು 4 ವಿಜಿಲು ಮಾಡಿಸ್ಬೇಕಾಗತ್ತೆ. ಈಗ ಒಂಚೂರು ಕುಕ್ಕರು ಇಟ್ಟ ಮೇಲೆ ಇದು ಸ್ಟವ್ವು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಇದನ್ನು ನಾನು ವಿಜಿಲ್ ಮಾಡಿಸ್ತೀನಿ. ಒಂದು 4ರಿಂದ 5 ವಿಜಿಲ್ ಮಾಡಿಸಿ, ಆವಾಗ ನಮ್ಮದು ಬೇಳೆ ಮತ್ತು ಬದನೆಕಾಯಿ ಮತ್ತು ಟೊಮೆಟೊ ಚೆನ್ನಾಗಿ ಬೆಂದಿರುತ್ತೆ. ಈಗ ನೋಡ್ಬೋದು, ನಮ್ಮದು ಇದು 4ನೇ ವಿಜಿಲು. ಇದನ್ನು ಆಫ್ ಮಾಡ್ತೀನಿ. ಆಫ್ ಮಾಡಿಬಿಟ್ಟು ಒಂದು 5 ನಿಮಿಷಗಳ ಕಾಲ ನಾನು ಹಿಂಗೆ ಇಡ್ತೀನಿ. ಯಾಕಂದರೆ ಸ್ವಲ್ಪ ಇದು ತುಂಬ ಬಿಸಿ ಇರುತ್ತೆ. ಇದು ಏನಕ್ಕೆ ಇಡೋದು ಅಂತಂದರೆ, ಸ್ವಲ್ಪ ಬೇಳೆ ಇನ್ನೂ ಒಂಚೂರು ಚೆನ್ನಾಗಿ ಅದು ಬೆಂದ್ರೂ ಒಂಚೂರು ಚೆನ್ನಾಗಿ ಜ್ಯೂಸ್ ಥರ ಆಗಬೇಕಾದ್ರೆ ನಾವು ಈ ಥರ ಒಂದು 5 ನಿಮಿಷಗಳ ಕಾಲ ನಾವು ಸ್ಟವ್ ಮೇಲೆ ಬಿಸಿ ಇಡಬೇಕು. ನಾವು ಕೆಳಗಡೆ ಒಂದು 5 ನಿಮಿಷ ಬಿಟ್ಟರೆ ಸಾಕು. ಆವಾಗ ಕುಕ್ಕರು ತಣ್ಣಗಾಗುತ್ತೆ, ನಮಗೆ ಬೇಳೆ ಮಸಿಯೋಕ್ಕೆ ಸರಿಯಾಗುತ್ತೆ. ಈಗ ನೋಡ್ಬೋದು, ನಮ್ಮದು 5 ನಿಮಿಷಗಳ ಕಾಲ ಆಗಿದೆ. ನಾನಿವಾಗ ಕುಕ್ಕರನ್ನು ಕೆಳಗಿಟ್ಟಿದ್ದೀನಿ. ಇದನ್ನು ಫುಲ್ ತಣ್ಣಗಾದಮೇಲೆ ನಾನು ಅವಾಗ ಬೇಳೆಯನ್ನು ಮಸಿತೀನಿ. ಈಗ ನೋಡ್ಬೋದು, ನಮ್ಮದು ಕುಕ್ಕರು ತಣ್ಣಗಾಗಿದೆ. ಇವಾಗ ನೋಡ್ಬೋದು, ನಮ್ಮದು ಟೊಮೆಟೊ ಮತ್ತು ಬೇಳೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬೆಂದಿದೆ. ನಾನು ಇವಾಗ ಇದನ್ನು ಫುಲ್ಲು ಮಸಿತೀನಿ. ಇದು ನಮಗೆ ಗಟ್ಟಿ ಬೇಕಾದರೆ ಗಟ್ಟಿ ಮಾಡ್ಕೋಬೋದು, ತೆಳುವಾದರೆ ತೆಳುವನ್ನು ಮಾಡ್ಕೋಬೋದು. ನೋಡ್ಬೋದು ನೀವು, ಚೆನ್ನಾಗಿ ಈ ಥರ ಮಸಿಬೋದು. ನಿಮ್ಮದು ಮಸೆದಿಲ್ಲ ಅಂತಂದರೆ ಮಿಕ್ಸಿಗೆ ಹಾಕ್ಕೋಬೋದು. ಇದು ಸಾಂಬಾರು ಟೇಸ್ಟಾಗಿರುತ್ತೆ. ಯಾಕಂತಂದರೆ ಬರೀ ತರಕಾರಿ ಸಾಂಬಾರನ್ನು ಮತ್ತು ಎಲ್ಲ ಸಾಂಬಾರನ್ನು ಮಾಡಿ ಬೇಜಾರಾದಾಗ ಹೆಣ್ಮಕ್ಳಿಗೆ ಒಂದು ಸಾಂಬಾರು ಮಾಡೋದೇ ತಲೆನೋವು. ಹೀಗಾಗಿ ಇದು ಒಂಥರ ಬೇರೆಯೇ ಟೇಸ್ಟ್ ಇರುತ್ತೆ. ನೋಡ್ಬೋದು ನೀವು,
ನಾವು ಹಾಕಿದ ನೋಡ್ರಿ ಬೇಳೆ ಮತ್ತು ಟೊಮೆಟೊ ಚೆನ್ನಾಗಿ ಹೊಂದ್ಕೊಂಡಿದೆ, ಮತ್ತು ಬದನೆಕಾಯಿನೂ ಚೆನ್ನಾಗಿ ಹೊಂದ್ಕೊಂಡಿದೆ. ನೋಡ್ಬೋದು ನೀವು, ನಮ್ಮದು ಈ ಥರನೇ ಜ್ಯೂಸ್ ಥರನೇ ಆಗಿದೆ. ನೋಡ್ಬೋದು, ನಾವು ಬದನೆಕಾಯಿ ಹಾಕಿವಿ ಅಂತನ್ನೋದೇ ಗೊತ್ತಾಗೋದಿಲ್ಲ. ನೋಡ್ಬೋದು, ಅದರದ್ದು ಒಂಚೂರು ಬೀಜಗಳು ಅಷ್ಟೇ ಬರ್ತವೆ. ನೀವು ತುಂಬ ಇದು ದೊಡ್ಡದು ಬದನೆಕಾಯಿ ಸ್ವಲ್ಪ ಗಟ್ಟಿ ಆಗಿರುತ್ತೆ ನೋಡ್ರಿ, ಆ ಬದನೆಕಾಯಿ ಹಾಕೊಂಡು ನೀವು ಸಾಂಬಾರು ಮಾಡ್ಕೋಬೋದು. ಇವಾಗ ಇದು ರೆಡಿ ಆಗಿದೆ. ಈಗ ನೋಡ್ಬೋದು, ನಾನು ನೀರನ್ನು ಬಿಸಿಗಿಟ್ಕೊಂಡಿದ್ದೇನೆ. ಇವಾಗ ಇದು ನೀರು ಬಿಸಿ ಆದ ತಕ್ಷಣ ನಾವು ಇದು ಬಿಸಿನೀರೇ ನಾವು ಸಾಂಬಾರಿಗೆ ಹಾಕೋತಾ ಇದ್ದೀವಿ. ಇಲ್ಲಿ ನೋಡ್ಬೋದು, ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಈ ಟೈಮ್ನಲ್ಲೇ ನಾವು ಉಪ್ಪನ್ನು ಹಾಕಬೇಕಾಗುತ್ತೆ. ಉಪ್ಪನ್ನು ಹಾಕಿ ಚೆನ್ನಾಗಿ ಮಸಿದು, ಇದು ಉಪ್ಪು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಇದನ್ನು ಮಸಿತೀನಿ ಈ ಥರನೇ. ಈಗ ನಾವು ಇದು ಸಾಂಬಾರಿಗೆ ಒಗ್ಗರಣೆ ಹಾಕೊಳ್ಳೋಕ್ಕೆ ನಾನು ರೆಡಿ ಮಾಡಿಟ್ಕೊಂಡಿನಿ. ನೋಡ್ಬೋದು ನೀವು, ಇಲ್ಲಿ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಮೀಡಿಯಮ್ ಸೈಜಿಂದು ಸ್ವಲ್ಪ ಈರುಳ್ಳಿ ಜಾಸ್ತಿ ಬೇಕಾಗುತ್ತೆ ಇದು ಸಾಂಬಾರಿಗೆ. ಮೀಡಿಯಮ್ ಸೈಜಿಂದು 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಅಚ್ಚ ಖಾರದ ಪುಡಿ ಇಟ್ಕೊಂಡಿದ್ದೀನಿ. ಸಾಂಬಾರು ಪುಡಿ ನೀವು ಯಾವ್ದು ಹಾಕ್ತಿರೋ ಅದನ್ನು ಹಾಕ್ಬೋದು. ಇಲ್ಲಿ ನಾನು ಒಗ್ಗರಣೆ ಸಲಿಂದ ಆಯಿಲನ್ನು ಇಟ್ಕೊಂಡಿದ್ದೇನೆ. ಇಲ್ಲಿ ಒಂದು ಸ್ವಲ್ಪ ನಾನು ಕರಿಬೇವು ಸೊಪ್ಪು ಮತ್ತು ಬೆಳ್ಳುಳ್ಳಿಯನ್ನು ಇಟ್ಕೊಂಡಿದ್ದೇನೆ ಒಗ್ಗರಣೆಗೆ ಹಾಕೋಕ್ಕೆ. ಇವಾಗ ನಾನು ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ. ಆಪ್ಷನ್ ಇದು, ನೀವು ಆದರೆ ಹಾಕ್ಬೋದು, ಆಲಿಕಂತಂದನ್ನು ಬಿಡ್ಬೋದು. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂಥೇಳಿ ನಾನು ಧನಿಯಾ ಪುಡಿ ತೊಗೊಂಡಿದ್ದೇನೆ. ಇವಾಗ ನಾವು ಪಾತ್ರೆಯನ್ನು ಇಟ್ಕೊಂಡಿದ್ದೇವೆ. ನಾವು ಇದು ಒಗ್ಗರಣೆ ಹಾಕೊಳ್ಳೋಕ್ಕೆ ಓವನ್ ಹಚ್ತಾ ಇದ್ದೇನೆ. ಇವಾಗ ಇದು ನಮ್ಮದು ಪಾತ್ರೆ ಬಿಸಿ ಆದಮೇಲೆ ಇದಕ್ಕೆ ನಾವು ಎಣ್ಣೆನ ಹಾಕ್ತಾಯಿದ್ದೀವಿ. ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ, ಯಾಕಂದರೆ ಈರುಳ್ಳಿ ಇದೆ ನೋಡ್ರಿ, ಈರುಳ್ಳಿ ಫ್ರೈ ಆಗಬೇಕಲ್ಲ ನಮಗೆ. ಹಾಗಾಗಿ ನಾನು ಸ್ವಲ್ಪ ಆಯಿಲನ್ನು ಜಾಸ್ತಿ ಹಾಕ್ಕೊತಿದ್ದೇನೆ. ಅಂದರೆ ಜಾಸ್ತಿ ಅಂದರೆ ತುಂಬ ಹಾಕಿಲ್ಲ, ಅಷ್ಟೇ. ನಾನು ಈರುಳ್ಳಿ ಫ್ರೈ ಮಾಡಬೇಕು ನೋಡ್ರಿ, ಹಾಗಾಗಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೇನೆ. ಈಗ ನಮ್ಮದು ಎಣ್ಣೆ ಬಿಸಿ ಆಗಿದೆ, ಆಯಿಲು. ಇವಾಗ ನಾನು ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ. ಸಾಸಿವೆ ಜೀರಿಗೆ ಹಾಕೊಂಡ ತಕ್ಷಣ ನಾನಿಲ್ಲಿ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ನೋಡ್ರಿ, ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡೆ. ಇವಾಗ ನಾನು ಒಂದು ಸ್ವಲ್ಪ ಇದು ಚೂರು ಈಗ ಬ್ರೌನ್ ಆಗಿದೆ. ಈ ಟೈಮ್ನಲ್ಲೇ ನಾನು ಇವಾಗ ಇದಕ್ಕೆ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕೊಂಡು ಇದು ಸ್ವಲ್ಪ ನಮ್ಮದು ಬೆಳ್ಳುಳ್ಳಿ ಬ್ರೌನ್ ಕಲರ್ ಆಗಿರುತ್ತೆ ನೋಡ್ರಿ, ಒಳ್ಳೆ ಫ್ಲೇವರ್ ಬರುತ್ತೆ ಅದರದ್ದು, ಅದು ಒಳ್ಳೆ ಫ್ಲೇವರ್ ಬರುತ್ತೆ. ಈ ಟೈಮ್ನಲ್ಲಿ ನಾವು ಯಾವಾಗಲೂ ಒಗ್ಗರಣೆಗೆ ಹಾಕಬೇಕಾದ್ರೆ ಮೊದಲು ನಾವು ಈರುಳ್ಳಿಯನ್ನು ಹಾಕಿ ಆಮೇಲೆ ಕರಿಬೇವು ಸೊಪ್ಪನ್ನು ಹಾಕೋತಾ ಇದ್ದೀವಿ. ನೋಡ್ಬೋದು ನೀವು, ಇದು ಆಪ್ಷನ್ನು. ಕರಿಬೇವು ಸೊಪ್ಪು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಿಲ್ಲಂದರೆ ಇಲ್ಲ. ನನ್ನ ಹತ್ರ ಇತ್ತು, ಹಾಕಿದ್ದೀನಿ. ಸ್ವಲ್ಪ ಈರುಳ್ಳಿ ಸ್ವಲ್ಪ ಅರ್ಧ ಫ್ರೈ ಆದಾಗೆ ನಾವು ಇದಕ್ಕೀಗ ಅರ್ಧ ಫ್ರೈ ಆಗಿದೆ ನಮ್ಮದು. ಇವಾಗ ನಾನು ಇದಕ್ಕೆ ಧನಿಯಾ ಪುಡಿಯನ್ನು ಹಾಕ್ತಾಯಿದ್ದೀನಿ. ನಾವು ಖಾರದ ಪುಡಿ ಮುಂಚೆ ಹಾಕೋದಿಲ್ಲ, ಇವಾಗ ಇದಕ್ಕೆ ನಾವು ಒಗ್ಗರಣೆಗೆ ಖಾರದ ಪುಡಿ ಹಾಕ್ತಾಯಿದ್ದೀವಿ. ನಾವು ಅರಿಶಿನ ಅಂತೂ ಮುಂಚೆ ಅದರೊಳಗೆ ಹಾಕಿದ್ದೀವಿ. ಈಗ ನೋಡ್ಬೋದು, ನಮ್ಮದು ನೀರು ಬಿಸಿ ಆಗ್ತಾಯಿದೆ. ನಾನು ಸ್ವಲ್ಪ ಇವಾಗ ಸಾಂಬಾರಿಗೆ ನೀರನ್ನು ಹಾಕ್ಕೊತೀನಿ. ಈಗ ನೀವು ನೋಡ್ಬೋದು, ನಂದು ಬಿಸಿ ನೀರು ಇರ್ತಲ್ರಿ, ಅದೆಲ್ಲ ಹಾಕ್ಕೊಂಡು ಇದನ್ನೆಲ್ಲ ನಾನು ಇದರೊಳಗೆ ಈ ಥರ ತೊಳಿತೀನಿ. ಈ ಥರ ನಾವು ಇದನ್ನು ಈ ಕಡೆ ಆ ಕಡೆ ಒಂಚೂರು ಬೇಳೆ ಎಲ್ಲ ಮಸಿರ್ತೀವಿ ನೋಡ್ರಿ, ಹತ್ತಿರುತ್ತೆ. ಹಾಗಾಗಿ ನಾನು ಇದೇ ಥರನೇ ಇದನ್ನು ಮಾಡ್ಕೊಂಡು, ನನಗೆ ತುಂಬ ಗಟ್ಟಿನೂ ಬೇಡ, ತುಂಬ ತೆಳ್ಳಗೂ ಬೇಡ, ಆ ಥರ ಮೀಡಿಯಮ್ ಆಗಿ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ನೀವು. ಇವಾಗ ನಾವು ಇದನ್ನು ಈಗ ನೀವು ನೋಡ್ಬೋದು, ನಾನು 1 ಸ್ಪೂನಷ್ಟು ಹಾಕಿ ಮುಚ್ತಾ ಇದ್ದೀನಿ. ಒಗ್ಗರಣೆ ಹಾಕಿ 1 ಸ್ಪೂನ್ ಹಾಕಿ 1-2 ನಿಮಿಷಗಳ ಕಾಲ ಬಿಡಬೇಕು. ಸ್ವಲ್ಪ ಫ್ಲೇಮು ಜಾಸ್ತಿ ಮಾಡ್ತಾ ಇದ್ದೀನಿ. ಇವಾಗ 2 ನಿಮಿಷ ಆಗಿದೆ. ನಾನು ಇದನ್ನು ಒಂಚೂರು ಓಪನ್ ಮಾಡಿಬಿಟ್ಟು ನಾವು ಹಾಕ್ಕೊಂಡಿದ್ದೆ ನೋಡ್ರಿ ಸಾಂಬಾರು, ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೀವು ನೋಡ್ಬೋದು, ನಮ್ಮದು ಸಾಂಬಾರು ಇದರೊಳಗೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಕೆಲವೊಂದು ಮೆಥಡ್ಗಳು ಫಾಲೋ ಮಾಡಿದ್ರೆ ನಮಗೆ ಸಾಂಬಾರಿಗೆ ಒಂಥರ ಒಳ್ಳೆ ಟೇಸ್ಟ್ ಬರುತ್ತೆ. ನಾನಿವಾಗ ಇದು ಉಳಿದಿತ್ತು ನೋಡ್ರಿ ಸಾಂಬಾರು, ಇದನ್ನೆಲ್ಲ ಇದರೊಳಗೆ ಹಾಕೋತಾ ಇದ್ದೀನಿ. ನೋಡ್ಬೋದು ನೀವು, ನಾನು ಸ್ವಲ್ಪ ಇವಾಗ ಉರಿ ಜೋರು ಮಾಡ್ತಾಯಿದ್ದೀನಿ.
ಈಗ ನೋಡ್ಬೋದು ನಮ್ಮದು ಸಾಂಬಾರು ರೆಡಿ ಆಗಿದೆ ನೋಡ್ರಿ, ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ. ನಾನು ಇದನ್ನು ಇವಾಗ ದೋಸೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ಇದು ಅನ್ನಕ್ಕೂ ಆಗುತ್ತೆ, ಚಪಾತಿಗೆ ಮತ್ತು ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಟೇಸ್ಟು. ನೀವು ನೋಡ್ಬೋದು, ಒಂದ್ಸಲಿ ಮಾಡಿ ನೋಡಿ ಮನೆಯಲ್ಲಿ, ಚೆನ್ನಾಗಿರುತ್ತೆ ಇದು. ಈಗ ನೋಡ್ಬೋದು, ನಾನು ದೋಸೆ ಜೊತೆಗೆ ಸರ್ವ್ ಮಾಡಿದ್ದೇನೆ ನಮ್ಮದು ಸಾಂಬಾರು. ಇದು ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಆಗಿರುವಂಥ ಸಾಂಬಾರು. ನೋಡ್ಬೋದು ನೀವು, ಈ ಥರ ನಮಗೆ ಗಟ್ಟಿ ಸಾಂಬಾರು. ನೀವು ಮನೆಯಲ್ಲಿ ಇದೇ ಥರ ಮಾಡಿ, ತುಂಬ ಟೇಸ್ಟಾಗಿರುತ್ತೆ. ನಾವು ಬದನೆಕಾಯಿ ಹಾಕಿವಂತ ಗೊತ್ತೇ ಆಗೋದಿಲ್ಲ. ನೋಡಿರಿ, ಇಷ್ಟು ಚೆನ್ನಾಗಿ ಒಳ್ಳೆ ಸಾಂಬಾರಾಗಿದೆ. ನೀವು ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಮತ್ತು ನಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.